ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಮಾಹಿತಿಯನ್ನು ನೋಡೋಣ. ಇವು ಮಾಪನಗಳಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಯಾವ ಸೂಚಿಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ನಾವು ಇಲ್ಲಿ ನೋಡೋಣ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ತುಂಬ ಮಹತ್ವಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದ್ದು ದಿಕ್ಸೂಚಿ. ಇದನ್ನು ದಿಕ್ಕುಗಳನ್ನು ಅಳೆಯಲು ಬಳಸುವರು. ನೋಟ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಎರಡನೇದ್ದು ರೆಡಾರ್. ಇದನ್ನು ಹಾರಾಡುವ ವಿಮಾನದ ದಿಕ್ಕನ್ನು ಸೂಚಿಸಲು ಬಳಸುವರು. ಮೂರನೇದ್ದು ಮೈಕ್ರೋಫೋನ್. ಇದನ್ನು ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಬಳಸುವರು. ನಂಬರ್ 4 ಮೆಗಾಫೋನ್. ಇದನ್ನು ಶಬ್ದ ಅತಿ ಮೂಲಕ್ಕೆ ಒಯ್ಯಲು ಬಳಸುವರು. ಐದನೇದ್ದು ಟೆಲಿಫೋನ್. ಇದನ್ನು ದೂರದಲ್ಲಿರುವ ಶಬ್ದವನ್ನು ಕೇಳಲು ಮಾತನಾಡಲು ಬಳಸುವರು. ಆರನೇದ್ದು ಲ್ಯಾಕ್ಟೋಮೀಟರ್. ಇದನ್ನು ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವರು. ಸೊ ನಂಬರ್ 7 ಓಡೋಮೀಟರ್. ಇದನ್ನು ವಾಹನಗಳು ಚಲಿಸಿ ದೂರ ಕಂಡುಹಿಡಿಯಲು ಬಳಸುವರು. ಮೈಕ್ರೋಮೀಟರ್. ಇದನ್ನು ಸೂಕ್ಷ್ಮ ಪ್ರಮಾಣದ ಉದ್ದ ಅಳತೆಯನ್ನು ಅಳೆಯಲು ಬಳಸುವರು. 9ನೇದ್ದು ಮೈಕ್ರೋಸ್ಕೋಪ್. ಸೂಕ್ಷ್ಮ ವಸ್ತುಗಳಲ್ಲಿನ ದೊಡ್ಡ ಪ್ರಮಾಣದ ಪ್ರತಿಬಿಂಬ ತೋರಿಸಲು ಬಳಸುವರು. ಅಂದರೆ ಸೂಕ್ಷ್ಮ ಪ್ರಾಣಿ, ವಸ್ತು, ಪ್ರಮುಖಾಂಶಗಳನ್ನು ನೋಡಲು ಈ ಮೈಕ್ರೋಸ್ಕೋಪನ್ನು ಬಳಸುತ್ತಾರೆ. 10 ಹೈಡ್ರೋಮೀಟರ್. ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆ ಅಳೆಯಲು ಬಳಸುವರು. ಹೈಗ್ರೋಮೀಟರ್. ಇದನ್ನು ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುವರು. ವಾತಾವರಣದ ಆರ್ದ್ರತೆ. ಹೈಡ್ರೋಮೀಟರ್. 12ನೇದು ಹೈಡ್ರೋಮೀಟರ್. ಇದನ್ನು ನೀರಿನ ಒಳಗೆ ಶಬ್ದ ಅಳೆಯಲು ಬಳಸುವರು. ನೀರಿನ ಒಳಗೆ ಶಬ್ದ ಅಳೆಯಲು ಬಳಸುವರು. 13ನೇದು ಹೈಡ್ರೋಸ್ಕೋಪ್. ಇದನ್ನು ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಬಳಸುವರು. ನೀರಿನ ತಳದಲ್ಲಿರುವ ಅಂದರೆ ಸಮುದ್ರದಲ್ಲಿ, ನದಿಗಳಲ್ಲಿ, ಪ್ರಮುಖ ನೀರು ನಿಲ್ಲುವ ಒಂದು ಸ್ಥಳಗಳಲ್ಲಿ ನೀರಿನ ತಳಭಾಗದಲ್ಲಿರುವ ವಸ್ತುಗಳನ್ನು ಬಳಸಲು ಹೈಡ್ರೋಸ್ಕೋಪನ್ನು ಬಳಸುತ್ತಾರೆ. ಬರ್ತಕ್ಕಂಥದ್ದು ಥರ್ಮೋಮೀಟರ್. ಇದನ್ನು ಉಷ್ಣತೆಯನ್ನು ಅಳೆಯಲು ಬಳಸುವರು. ಇನ್ನು 15ನೇದನ್ನು ನಾವು ನೋಡೋಣ. ಅಲ್ಟಿಮೀಟರ್. ಇದನ್ನು ಎತ್ತರವನ್ನು ಅಳೆಯಲು ಬಳಸುವರು. 16 ಎಲೆಕ್ಟ್ರೋಮೀಟರ್. ಇದನ್ನು ವಿದ್ಯುತ್ ಅಳೆಯಲು ಬಳಸುವರು. ಹೌದಾ. ನಂಬರ್ 17 ಪ್ಯಾದೋಮೀಟರ್. ಇದನ್ನು ಸಮುದ್ರದ ಆಳ ಕಂಡುಹಿಡಿಯಲು ಬಳಸುವರು. ಗ್ಯಾಲ್ವನೋಮೀಟರ್. ಇದನ್ನು ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವರು. 19 ಮೈಕ್ರೋಮೀಟರ್. ಇದನ್ನು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವರು. ನಂಬರ್ 20 ವೋಲ್ಟ್ಮೀಟರ್. ಇದನ್ನು ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲು ಬಳಸುವರು, ಅಂದರೆ ವೋಲ್ಟೇಜ್. 21 ಥರ್ಮೋಸ್ಟಾಟ್. ಇದನ್ನು ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಅಳೆಯಲು ಬಳಸುವರು. 22 ಮ್ಯಾನೋಮೀಟರ್. ಇದನ್ನು ಅನಿಲ ಒತ್ತಡ ಅಳೆಯಲು ಬಳಸುವರು. 23 ರಿಫ್ರಾಕ್ಟೋಮೀಟರ್. ಇದನ್ನು ವಕ್ರೀಭವನ ಸೂಚ್ಯಂಕ ಅಳೆಯಲು ಬಳಸುವರು. ಮೇನ್ ಇಂಪಾರ್ಟೆಂಟ್. 24 ಸಿಸ್ಮೋಗ್ರಾಫ್. ಇದನ್ನು ಭೂಕಂಪನದ ತೀವ್ರತೆ ಮತ್ತು ದೂರ ಅಳೆಯಲು ಬಳಸುವರು. ಅಂದರೆ ಭೂಕಂಪ ಎಲ್ಲೈತಿ ಎಂಬುದನ್ನು ದೂರಿಂದನ ಕಂಡುಹಿಡಿಬೋದು. ಅಂದರೆ ದೂರ ಮತ್ತು ತೀವ್ರತೆ, ಅದರ ಒತ್ತಡ ಎಷ್ಟೈತಿ ಎಲ್ಲವನ್ನು ಇವರು ಕಂಡುಹಿಡಿಬೋದು. ಸೊ 25 ಫೋಟೋಮೀಟರ್. ಇದನ್ನು ಎರಡು ಬೆಳಕಿನ ಮೂಲಗಳ ಪ್ರಕಾರ ತುಲನೆ ಮಾಡಲು ಕಂಡುಹಿಡಿಯುವರು. 26 ಪೈರೋಮೀಟರ್. ಇದನ್ನು ಅತಿ ಹೆಚ್ಚಿನ ಉಷ್ಣತೆ ಅಳೆಯಲು ಬಳಸುವರು. 27 ರೈನ್ ಗೇಜ್. ಇದನ್ನು ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣವನ್ನು ಕಂಡುಹಿಡಿಯಲು ಬಳಸುವರು. 28 ಸ್ಪೀಡೋಮೀಟರ್. ವಾಹನಗಳ ಚಲಿಸುತ್ತಿರುವ ವೇಗವನ್ನು ಕಂಡುಹಿಡಿಯಲು ಬಳಸುವರು. 29 ಎಲೆಕ್ಟ್ರೋನೆಸೆಫಾಲೋಗ್ರಾಫಿ. ಇದನ್ನು ಮೆದುಳಿನ ವಿದ್ಯುತ್ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು ಬಳಸುವರು. ಇನ್ನು ಬರ್ತಕ್ಕಂಥದ್ದು 30 ಸಿಗ್ಮೋಮ್ಯಾನೋಮೀಟರ್. ರಕ್ತದ ಒತ್ತಡ ಅಳೆಯಲು ಬಳಸುವರು. 31 ಸ್ಪೆಕ್ಟ್ರೋಮೀಟರ್. ಇದನ್ನು ವರ್ಣ
ಪಂಕ್ತಿಯನ್ನು ವಿಶ್ಲೇಷಿಸಲು ಬಳಸುವರು. 32 ಅಮ್ಮೀಟರ್, ಇದನ್ನು ವಿದ್ಯುತ್ ಅಳೆಯಲು ಬಳಸುವರು. 33 ಆಡಿಯೋಮೀಟರ್, ಇದನ್ನು ಶಬ್ದದ ತೀವ್ರತೆ ಅಳೆಯಲು ಬಳಸುವರು. 34 ಅನಿಯೋಮೀಟರ್, ಇದನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸುವರು. 35 ಸ್ಟೆಥೋಸ್ಕೋಪ್, ಇದನ್ನು ಹೃದಯದ ಬಡಿತ ಅಳೆಯಲು ಬಳಸುವರು. ಇದು ಡಾಕ್ಟರ್ ಹತ್ತಿರ ಇರುತ್ತದೆ, ಎಲ್ಲರಿಗೂ ಗೊತ್ತಿದ್ದ ಮಾತು. ಈ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ನೋಟ್ ಮಾಡಿಕೊಳ್ಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.